ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕೇಳಿದರು, ಮೇಡಮ್ ಈ ಒಂದು ಪುಷ್ಟಿ ಪೌಡರ್ ಏನು ಕೊಡ್ತಾರೆ ಅಂಗನವಾಡಿಲಿ, ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹೇಳಿ ತಿಳಿಸಿ ಅಂತ ಒಂದು ಕಮೆಂಟನ್ನು ಕಳಿಸಿದ್ರ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಈ ಪುಷ್ಟಿ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ, ಹಾಗೆ ಇದು ಮಕ್ಕಳಿಗೆ ಒಳ್ಳೆಯದಾ, ಹಾಗೆ ಎಷ್ಟು ವಯಸ್ಸಿನ ಮಕ್ಕಳಿಗೆ ಇದು ಕೊಡ್ಬೋದು, ಹಾಗೆ ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ನೀವೇನು ಮಾಡಬೇಕು, ಈ ವಿಡಿಯೋನ ಕೊನೆಯ ತನಕ ತಪ್ಪದೇ ವೀಕ್ಷಣೆ ಮಾಡಿ, ಹಾಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ಏನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಏನಿದು ಪುಷ್ಟಿ ಅಂದರೆ, ಈ ಪುಷ್ಟಿ ಅನ್ನೋದೊಂದು ಪೌಡರ್. ಈ ಪೌಡ್ರಲ್ಲಿ ತುಂಬ ಮ್ಯಾಕ್ರೋ ಮಿನರಲ್ಸ್ ಹಾಗೆ ಈ ಒಂದು ಧಾನ್ಯಗಳೇನಿವೆ ಅವುಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ ವೀಕ್ಷಕರೇ. ಸೊ ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಪೌಡರ್ನ ನಿಮ್ಮ ಮಕ್ಕಳಿಗೆ ಕೊಡ್ಬೋದಾ, ಹಾಗೆ ಕೊಟ್ಟರೆ ಏನೆಲ್ಲ ಯೂಸಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ವೀಕ್ಷಕರೇ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದಾರೆ, ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಯಾರೆಲ್ಲ ಇವಾಗ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಏನಿದು ಪುಷ್ಟಿ ಅಂದರೆ ಏನಿಲ್ಲ ವೀಕ್ಷಕರೇ, ಈ ಒಂದು ಕಾಳುಗಳೇನಿದೆ ಇವುಗಳನ್ನೆಲ್ಲ ಹಾಕಿ ನಮ್ಮ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಕ್ಯಾಲ್ಶಿಯಂ ಸಿಗಲಿ, ಪ್ರೋಟೀನ್ ಸಿಗಲಿ ಅಂತ ಹೇಳಿ ಅವರ ಒಂದು ಸ್ಟ್ರಾಂಗ್ ಟೀತ್ ಹಾಗೂ ಸ್ಟ್ರಾಂಗ್ ಬೋನ್ಸಿಗೆ ಆಗಲಿ, ಎಲ್ಲ ರೀತಿಯಿಂದಲೂ ಅವರ ಬ್ರೈನ್ ಡೆವಲಪ್ಮೆಂಟಿಗಾಗಲಿ ಈ ಒಂದು ಪುಷ್ಟಿ ಬಹಳ ಸಹಾಯಕವಾಗಿದೆ ವೀಕ್ಷಕರೇ. ಹಾಗಿದ್ರೆ ಈ ಪುಷ್ಟಿಯಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದರೆ, ಹುರಿಗಡಲೆ ಏನಿದೆ, ಹುರಿಗಡಲೆ, ಇನ್ನು ಹೆಸರು ಕಾಳು ಹಾಗೂ ಸೋಯಾ ಏನಿದೆ, ಇನ್ನು ಉದ್ದು ಏನಿದೆ, ಹಾಗೆ ಈ ಮೂಂಗ್ ದಾಲ್ ಅಂತ ಹೇಳ್ತಾರಲ್ವ ಅದು, ಇನ್ನು ರಾಗಿ ಏನಿದೆ, ಇನ್ನು ಅಕ್ಕಿ ಏನಿದೆ, ಗೋಧಿ ಏನಿದೆ, ಹಾಗೆ ಇನ್ನು ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾರೆ ವೀಕ್ಷಕರೇ. ಇನ್ನು ಸ್ವಲ್ಪ ಕೂಡ ಧಾನ್ಯಗಳೇನಿದೆ, ನವಣೆ ಹಾಗೂ ಅರ್ಕ ಅಂತೆಲ್ಲ ಹೇಳುವ ಒಂದು ಧಾನ್ಯಗಳೇನಿದೆ ಇವುಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರಲಿ ಅಥವಾ ಮಸಲ್ಸ್ ಡೆವಲಪ್ಮೆಂಟ್ ಆಗಿರಲಿ, ಹಾರ್ಟ್ ಬೀಟ್ ಆಗಿರಲಿ, ಹಾಗೆ ಬ್ರೈನ್ನಲ್ಲಿರುವ ಬೆಳವಣಿಗೆ ಏನಾಗಿರಲಿ, ಇವುಗಳಿಗೋಸ್ಕರ ಈ ಒಂದು ಎಲ್ಲ ಧಾನ್ಯಗಳೇನಿವೆ ಇವುಗಳು ಕೂಡ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಸೊ ಈ ಒಂದು ಎಲ್ಲ ಧಾನ್ಯಗಳು ಕೂಡ ಅದರದ್ದೇ ಆದಂಥ ಒಂದು ಕ್ಯಾಲ್ಶಿಯಂ ಪ್ರೋಟೀನನ್ನು ಹೊಂದಿರ್ತದೆ. ಹಾಗೆ ಅಕ್ಕಿ, ಗೋಧಿ ಅನ್ನೋವಂಥದ್ದು ಇವುಗಳು ನಕಾರಾತ್ಮಕ ಧಾನ್ಯಗಳು, ಇವುಗಳನ್ನು ಸಿರಿಧಾನ್ಯಗಳು ಅಂತ ಕೂಡ ಹೇಳ್ತೇವೆ. ಸೊ ಈ ಒಂದು ಸಿರಿಧಾನ್ಯಗಳು ಅಂದರೆ ಈ ಒಂದು ಎಲ್ಲ ಧಾನ್ಯಗಳನ್ನ ಒಂದು ಚಿಕ್ಕ ಧಾನ್ಯಗಳೇನಿವೆ ಅವುಗಳನ್ನು ಸಿರಿಧಾನ್ಯಗಳು ಅಂತ ಕೂಡ ಹೇಳ್ತಾರೆ. ಅಂದರೆ ಒಂದು ಗುಂಪಾಗಿ ಬೆಳೆಯುತ್ತವೆ ಅಲ್ವಾ, ಒಂದು ಒಬ್ಬಂಟಿಯಾಗಿ ಬೆಳೆಯುತ್ತೆ, ಒಂದು ಗೊಂಚಲಿನಲ್ಲಿ ಬೆಳೆಯೋ ಹಾಗೆ ಅಂಥದನ್ನು ಸಿರಿಧಾನ್ಯಗಳು. ಹಾಗೆ ಎಲ್ಲ ಹವಾಮಾನಕ್ಕೂ ಇವುಗಳು ಒಗ್ಗುತ್ತೆ. ಸೊ ಅಂಥ ಧಾನ್ಯಗಳನ್ನ ಸಿರಿಧಾನ್ಯಗಳು ಅಂತ ಕೂಡ ಹೇಳ್ತೇವೆ. ಸೊ ಅಕ್ಕಿ, ಗೋಧಿ ಅಂದರೆ ಇವುಗಳು ನಕಾರಾತ್ಮಕ ಸಿರಿಧಾನ್ಯಗಳು. ಇದ್ರ ಬಗ್ಗೆ ಕೂಡ ನಾನು ಇನ್ನೊಂದು ವಿಡಿಯೋನ ಕಂಪ್ಲೀಟಾಗಿ ಮಾಡ್ತೇನೆ, ವಾಟ್ ಯು ಮೀನ್ ಬೈ ಸಿರಿಧಾನ್ಯಗಳು. ಇದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ಅಕ್ಕಿ ಮತ್ತು ಗೋಧಿ ನಕಾರಾತ್ಮಕ ಸಿರಿಧಾನ್ಯಗಳು ಅಂತ ಹೇಳ್ತೇವೆ. ಸೊ ನಕಾರಾತ್ಮಕ ಅಂದರೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಇವುಗಳು ನೀವು ಆ್ಯಸ್ ಲಾಂಗ್ ಆ್ಯಸ್ ನೀವು ಯೂಸ್ ಮಾಡ್ತಾ ಇದ್ದರೆ, ಅಂದರೆ ಪದೇ ಪದೇ ನೀವು ಅದನ್ನೇ ತಿಂತಾ ಇದ್ದರೆ ಇವುಗಳು ನಿಮ್ಮ ಒಂದು ಆರೋಗ್ಯದ ಮೇಲೆ ಸ್ವಲ್ಪ ಕೆಟ್ಟ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಸೊ ಫಾರ್ ಎಕ್ಸಾಂಪಲ್ ಅಕ್ಕಿ ಮತ್ತು ಗೋಧಿ ಇವುಗಳನ್ನು ನೀವು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕಲ್ವ, ತುಂಬ ತಿನ್ನೋಕ್ಕೆ. ಅಂದರೆ ಡೈಲಿ ನೀವು ಈಗ ಒಂದಿನ 2 ದಿನ ತಿಂದರೆ ಏನಾಗಲ್ಲ, ಆದರೆ ಡೈಲಿ ನೀವು ಅದನ್ನೇ ಕನ್ಸ್ಯೂಮ್ ಮಾಡ್ತೀರಾ ಅಂದರೆ ನಿಮ್ಮ ಮೇಲೆ, ದೇಹದ ಮೇಲೆ ಒಂದು ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ಬೋದು. ಸೊ ಇನ್ನು ಹುರಿಗಡಲೆ, ಹೆಸರುಕಾಳು, ಸೋಯಾ ಅಂತವುಗಳು ಏನಿದೆ ಅವುಗಳನ್ನು ನಕಾರಾತ್ಮಕ ಧಾನ್ಯಗಳು ಅಂತ ಕೂಡ ಹೇಳ್ತೇವೆ, ಸಕಾರಾತ್ಮಕ ಧಾನ್ಯಗಳು ಅಂತ ಕೂಡ ಹೇಳ್ತೇವೆ. ಸೊ ಇವುಗಳು ಏನು ಮಾಡಿದ್ರೆ ಇಂಪ್ರೂವ್ಮೆಂಟನ್ನು ತರುತ್ತೆ ಅಂತ ಹೇಳ್ತಾರೆ. ಸೊ ಸೋಯಾ, ಉದ್ದು, ರಾಗಿ ಇವುಗಳೆಲ್ಲವೂ ಕೂಡ ನಿಮ್ಮ ಒಂದು ಚೈಲ್ಡ್ ಅಥವಾ ಬೇಬಿ ಅಥವಾ ಒಂದು ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರಲಿ, ಹೃದಯವಾಗಿರಲಿ, ಅಥವಾ ಕ್ಯಾಲ್ಶಿಯಂ ಇಮ್ಯೂನ್ ಸಿಸ್ಟಮ್ ಆಗಿರಲಿ, ಇವುಗಳ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗೆ ಇವುಗಳ ಎಲ್ಲವನ್ನು ಸೇರಿಸಿ ಒಂದು ಬೌಲ್ನಲ್ಲಿ, ಒಂದು ಸ್ಪೂನ್ನಲ್ಲಿ ಇವುಗಳೆಲ್ಲವೂ ಬರ್ತದೆ ಅಂತ ಇದ್ದರೆ ಇವುಗಳು ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ನಿಮ್ಮ ಒಂದು ಬಾಡಿಗೆ. ಸೊ ಆ ಒಂದು ಮಗುವಿನ ಬೆಳವಣಿಗೆ ಹಂತದಲ್ಲೇ ಇವುಗಳನ್ನು ಕೊಡುವುದರಿಂದ ಏನಾಗುತ್ತೆ ಅಂದರೆ, ಅವರ ಬೆಳವಣಿಗೆ ಹಂತದಲ್ಲಿ ಇವುಗಳೆಲ್ಲ ಈ ಒಂದು ಪೋಷಕಾಂಶಗಳ ಏನಿದೆ
ಏನಿದೆ ಇವುಗಳೆಲ್ಲ ಸಿಗೋದ್ರಿಂದ ಆ ಮಗುವಿನ ಇಮ್ಯೂನ್ ಸಿಸ್ಟಮ್ ಕೂಡ ಹೆಚ್ಚಿರುತ್ತೆ, ಹಾಗೆ ಈ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಆದರೆ ವೀಕ್ಷಕರೇ ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಪುಷ್ಟಿ ಆಗಿರಲಿ ಇನ್ನು ಏನೇ ಒಂದು ವಸ್ತು ಆಗಿರಲಿ ನೀವು ಮಗುವಿಗೆ ಕೊಡುವಂಥ ಮುಂಚೆ ಒಂದು 6ರಿಂದ 1.5 ವರ್ಷದ ಒಳಗಿನ ಮಗು ಅಥವಾ 2 ವರ್ಷದ ಒಳಗಿನ ಬರುವ ಮಗುವಿಗೆ ತುಂಬ ಒಂದು ಉತ್ತಮವಾದ ಆಹಾರ ಅಂದರೆ ಎದೆ ಹಾಲು ಅಂತಲೇ ಹೇಳ್ಬೋದು. ತಾಯಿಯ ಎದೆ ಹಾಲಿನಷ್ಟು ಬೆಸ್ಟ್ ಆಹಾರ ಯಾವುದೂ ಇಲ್ಲ. ಈ ಒಂದು ಮಗುವಿಗೆ ಹುಟ್ಟಿದಿಂದ 2 ವರ್ಷದವರೆಗೆ ಅಥವಾ 1.5 ವರ್ಷದವರೆಗೆ ಈ ಒಂದು ಮಗುವಿಗೆ ಒಳ್ಳೆಯ ಒಂದು ಬೆಸ್ಟ್ ಆಹಾರ ಅಂದರೆ ತಾಯಿಯ ಎದೆ ಹಾಲು ಅಂತ ಕೂಡ ನಾನು ಹೇಳ್ತೇನೆ. ಆದರೆ ಪುಷ್ಟಿ ಕೊಡೋದ್ರಿಂದ ಯಾವುದೇ ತೊಂದರೆ ಏನಿಲ್ಲ. ಆದರೆ ನಾನು ಹೇಳಿದೆ ಇವುಗಳಲ್ಲಿ ಏನೆಲ್ಲ ಹೊಂದಿದೆ, ಏನೆಲ್ಲ ಇವುಗಳು ಒಳಗೊಂಡಿದೆ ಅಂತ ಕೂಡ ನಾನು ನಿಮಗೆ ಹೇಳಿದೆ ಅಲ್ವಾ. ಅಷ್ಟೇ ಅಲ್ಲ, ಇವುಗಳಲ್ಲಿ ಈ ಒಂದು ಪುಷ್ಟಿಯಲ್ಲಿ ಈ ಒಂದು ಕಾಳಿನ ಜೊತೆಗೆ ಅಥವಾ ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಸೇರಿಸ್ತಾರೆ. ಆದರೆ ಈ ಪುಷ್ಟಿ ಪೌಡರ್ನಲ್ಲಿ ಇಷ್ಟೇ ಅಲ್ಲ, ಕೆಲವೊಂದು ಮ್ಯಾಕ್ರೋ ಮಿನರಲ್ಸ್ನ ಕೂಡ ಇದು ಹೊಂದಿದೆ. ಅಂದರೆ ಮಗುವಿನ ಹಂತಕ್ಕೂ ಇದು ತುಂಬಾ ಉಪಯೋಗಕಾರಿಯಾಗಿದೆ. ಸೊ ಕ್ಯಾಲ್ಶಿಯಂ ಯಾಕೆ ಇದೆ ಅಂದರೆ ಸ್ಟ್ರಾಂಗ್ ಟೀತ್ ಮತ್ತು ಬೋನ್ಸ್ ಏನಿದೆ ಅದು ಹಲ್ಲಿನ ಬೆಳವಣಿಗೆ ಆಗಿರಲಿ, ಇನ್ನು ಬೋನ್ಸ್ನ ಬೆಳವಣಿಗೆ ಆಗಿರಲಿ ಸ್ಟ್ರಾಂಗ್ ಆಗಿ ಮಾಡೋದಕ್ಕೋಸ್ಕರ ಈ ಒಂದು ಕ್ಯಾಲ್ಶಿಯಂ ಇರುತ್ತೆ. ಇನ್ನು ಫಾಸ್ಫರಸ್ ಅಂದರೆ ಎನರ್ಜಿ, ಆ ಒಂದು ಮಗುವಿನ ಎನರ್ಜಿ ಮತ್ತು ಪ್ರೋಟೀನ್, ಒಳಗಿರುವ ಪ್ರೋಟೀನ್ ಹಾಗೂ ಒಂದು ರಿಪೇರಿಂಗ್ ಡ್ಯಾಮೇಜಿಂಗ್ ಸೆಲ್ಸ್ ಫಾರ್ ರಿಪೇರಿಂಗ್ ದ ಡ್ಯಾಮೇಜಸ್ ಸೆಲ್ಸ್ ಅಂದರೆ ಸೆಲ್ಸ್ ಏನಿದೆ, ಸ್ಕಿನ್ ಸೆಲ್ಸ್ ಏನಿದೆ, ಜೊತೆಗೆ ಎನರ್ಜಿ, ಮಗುವಿನ ಒಂದು ಎನರ್ಜಿ ಏನಿದೆ ಅದಕ್ಕೋಸ್ಕರ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಮೆಗ್ನೀಷಿಯಂ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಮಸಲ್ಸ್ ಆ್ಯಂಡ್ ನರ್ವ್ ಫಂಕ್ಷನ್ ಏನಿದೆ ಅಂದರೆ ನರಗಳ ಒಂದು ಫಂಕ್ಷನಿಂಗ್ ಏನಿದೆ ಅದಕ್ಕೂ ಕೂಡ ಇದು ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ಇನ್ನು ಸೋಡಿಯಂ ಆದರೆ ಇದು ಒಂದು ಬ್ಲಡ್ ಪ್ಲೆಷರ್ ಏನಿದೆ ಅದನ್ನ ಕೂಡ ಲೆವೆಲ್ಸ್, ಆ ಒಂದು ಬ್ಲಡ್ನ ಲೆವೆಲ್ ಕೂಡ ಅದು ತುಂಬಾ ಮೇಂಟೈನ್ ಮಾಡುತ್ತೆ. ಇನ್ನು ಕ್ಲೋರೈಡ್ ಅಂದರೆ ಪ್ರಾಪರ್ ಬ್ಲಡ್ ಪ್ಲೆಷರ್ಗೋಸ್ಕರ, ಹಾಗೂ ಫ್ಲೂಯಿಡ್ ಬ್ಯಾಲೆನ್ಸ್ ಅಂದರೆ ಒಂದು ದ್ರವ ಏನಿದೆ ನೀರಾಗಿರಲಿ ಅಥವಾ ಇನ್ನು ಆಕ್ಸಿಜನ್ ಸಿಸ್ಟಮ್ ಆಗಿರಲಿ ಇದಕ್ಕೂ ಕೂಡ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ಇನ್ನು ಸಲ್ಫೇಸ್ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಅಂದರೆ ಇನ್ಸುಲಿನ್ ಅಂದರೆ ವಿಚ್ ರೆಗ್ಯುಲೇಟ್ಸ್ ದ ಅಮೌಂಟ್ ಆಫ್ ಗ್ಲೂಕೋಸ್ ಇನ್ ಅವರ್ ಬ್ಲಡ್, ಅಂದರೆ ಆ ಒಂದು ಬ್ಲಡ್ಡಲ್ಲಿ ಗ್ಲೂಕೋಸ್ನ ಒಂದು ವ್ಯಾಲ್ಯೂ ಮೊತ್ತವೆಷ್ಟಿದೆ ಅದನ್ನ ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಇನ್ನು ಪ್ರೋಟೀನ್ ಮತ್ತು ಪ್ರೊಡಕ್ಟ್ಸ್ ದ ಸೆಲ್ಸ್ ಫ್ರಮ್ ದ ಡ್ಯಾಮೇಜ್, ಏನು ಸೆಲ್ಸ್ ಸ್ಕಿನ್ ಏನು ಡ್ಯಾಮೇಜ್ ಆಗುತ್ತೆ ಅದನ್ನ ಕೂಡ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ಮ್ಯಾಕ್ರೋ ಮಿನರಲ್ಸ್ನ ಕೂಡ ಈ ಒಂದು ಪುಷ್ಟಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಇದು ಅದು ಅಲ್ಲದೆ ಇದು ತುಂಬ ಫ್ಯಾಟ್ ಕಂಟೆಂಟ್ ಕೂಡ ಹೊಂದಿದೆ. ಅಂದರೆ ಫ್ಯಾಟ್ ಕಂಟೆಂಟ್ ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು. ಅಂದರೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಅಂತಲೂ ಹೇಳ್ಬೋದು. ಸೊ ಈ ಒಂದು ಧಾನ್ಯಗಳೇನಿದೆ ಅವುಗಳ ಜೊತೆಗೆ ಈ ಒಂದು ಮ್ಯಾಕ್ರೋ ಮಿನರಲ್ಸ್ನು ಕೂಡ ಈ ಒಂದು ಪುಷ್ಟಿ ಪೌಡರ್ ಒಳಗೊಂಡಿದೆ ವೀಕ್ಷಕರಾಗಿದ್ದರೆ. ಈ ಒಂದು ಪುಷ್ಟಿ ಪೌಡರಲ್ಲಿ ಮಿನರಲ್ಸ್ ಆಗಿರಲಿ ಏನೆಲ್ಲ ಮಗುವಿನ ಬೆಳವಣಿಗೆನ ಹೇಗೆ ನೋಡುತ್ತೆ ಅಂತ ನೀವು ತಿಳ್ಕೊಂಡ್ರೆ, ಸ್ಟ್ರಾಂಗ್ ಟೀತ್ ಆಗಲಿ, ಬೋನ್ಸ್ ಆಗಿರಲಿ, ಬೆಳವಣಿಗೆಗೆ ಮೈಂಡ್ ಸಿಸ್ಟಮ್ ಆಗಿರಲಿ ಅಥವಾ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರಲಿ ಇದಕ್ಕೂ ಕೂಡ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ಹಾಗಂತೇಳಿ ಇದನ್ನು ನೀವು ಡೈಲಿ 3 ಹೊತ್ತು ಇದನ್ನು ತಿನ್ನಿಸಿ ಅಂತ ನಾನು ಹೇಳೋಕ್ಕಿಲ್ಲ. ಬಿಕಾಸ್ ಯಾವುದೇ ಆಗಿರಲಿ ಅಧಿಕವಾದರೆ ಅಮೃತವು ವಿಷ ಅಂತ ಹೇಳ್ತೀವಲ್ಲ, ಹಾಗೆಯೇ. ಸೊ ಈ ಒಂದು ಪುಷ್ಟಿ ಪೌಡ್ರ್ ಏನಂದರೆ ದಿನಕ್ಕೆ ಒಂದು 10 ಟೇಬಲ್ ಸ್ಪೂನ್ ಅಷ್ಟು ನೀವು ಕೊಡಿ ಅಂತಲೇ ನಾನು ಹೇಳ್ತಾ ಇರೋದು. ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ ತುಂಬ ದಿನಗಳವರೆಗೆ ಅದನ್ನೇ ಕೊಡಿ, ಅದನ್ನೇ ನಿಲ್ಲಿಸಿಬಿಡಿ, ಬಾಕಿ ಇರುವ ಎಲ್ಲ ಫುಡ್ಗಳನ್ನ ನಿಲ್ಲಿಸ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಏನಾದರೂ ಒಂದು ಮಗುವಿಗೆ ಸಿಗಬೇಕಂದ್ರೆ ನಿಮ್ಮ ಒಂದು ತಾಯಿಯ ಒಂದು ಎದೆ ಹಾಲಿನ ಜೊತೆಗೆ ಈ ಒಂದು ಮಿನರಲ್ಸ್ ಆಗಿರಲಿ ಅಥವಾ ಒಂದು ಧಾನ್ಯಗಳಾಗಿರಲಿ ಅದು ಕೂಡ ಮಗುವಿನ ಒಂದು ಬೆಳವಣಿಗೆಗೆ ಒಂದು ಸಹಾಯಕವಾಗಿದೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಆದರೆ 3 ಹೊತ್ತು ಖಂಡಿತವಾಗಿಯೂ ಇದನ್ನು ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. ಸೊ ಇದನ್ನು 3 ಹೊತ್ತು ಕೊಟ್ಟು ಮಗುವಿಗೆ ಅದನ್ನೇ ಕೊಡ್ತೇನೆ, ಅದು ಒಂದು ಒಳ್ಳೆಯ ಒಂದು ಪದಾರ್ಥ ಅಂತೇಳಿ ಅದನ್ನೇ ಕೊಡಬೇಡಿ. ಬಟ್ ಇದನ್ನು ನಿಮ್ಮ ಒಂದು ಡೈಲಿ ರುಟೀನಲ್ಲಿ ಇದನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಒಂದು 10 ಟೇಬಲ್ ಸ್ಪೂನ್ ಅಷ್ಟು ಮಗುವಿಗೆ ಕೊಡಿ. ಅಥವಾ ಇದರಲ್ಲಿ ತುಂಬ ಖಾದ್ಯಗಳನ್ನ ಕೂಡ ಈಗಾಗಲೇ ನಿಮಗೆ ತಯಾರಿ ಮಾಡ್ಬೋದು. ದೋಸೆ ಆಗಲಿ, ಇಡ್ಲಿ ಆಗಲಿ, ನಾನು ತುಂಬ ಖಾದ್ಯಗಳನ್ನ ಕೂಡ ನೋಡಿದೆ. ಒಂದು ಯೂಟ್ಯೂಬ್ ಚಾನಲ್ ಆಗಿರಲಿ, ಎಲ್ಲ ಒಂದು ಚಾನಲಲ್ಲಿ ನಾನು ಈ ಒಂದು ಪುಷ್ಟಿ ಪೌಡ್ರಿಂದ ತುಂಬ ಒಂದು ಅಡುಗೆಗಳನ್ನ ಕೂಡ ನಾನು ನೋಡಿದ್ದೇನೆ. ಸೊ ನಿಮಗೆ ಹಾಗೆ ಕೊಡೋದಕ್ಕೆ ಆಗೋದಿಲ್ಲ ಅಂದರೆ ಹೀಗಾದರೂ ಮಾಡಿ ಕೊಡಿ. ಸೊ ಈ ಪುಷ್ಟಿ ಪೌಡ್ರಲ್ಲಿ ಈ ಒಂದು ಧಾನ್ಯಗಳು ಅಡಗಿರೋದ್ರಿಂದ ಮಗುವಿನ ಬೆಳವಣಿಗೆಗೆ ತುಂಬಾ ಉಪಯೋಗಕಾರಿ ಅಂತ ಕೂಡ ಹೇಳ್ಬೋದು. ಇನ್ನು ಸಕ್ಕರೆಯ ಮಟ್ಟಕ್ಕೆ ಸಕ್ಕರೆ ಹಾಕದೇ ನೀವು ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಬೆಲ್ಲ ಇನ್ಕ್ಲೂಡ್ ಆಗಿದೆ. ಒಮ್ಮೊಮ್ಮೆ ಸಕ್ಕರೆ ಆಗಿರ್ತದೆ, ಇನ್ನೊಮ್ಮೆ ಬೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮಗೆ ಇಷ್ಟ ಬಂದಾಗೆ ನೀವು ಒಂದು ಚೂರು ಸಕ್ಕರೆ ಏನು ಮಗು ತಿನ್ನೋದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ
ಸಕ್ಕರೆ ಕೂಡ ಹಾಕಿ ನಿಮಗೆ ಮಾಡ್ಕೋಬೋದು. ಆದರೆ ಈ ಒಂದು ಪುಷ್ಟಿ ಪೌಡ್ರಲ್ಲಿ ತುಂಬ ಒಳ್ಳೆಯದಾದಂಥ ಕ್ಯಾಲ್ಶಿಯಂ, ಪ್ರೋಟೀನ್, ಫಾಸ್ಫರಸ್ ಹಾಗೆ ಮೆಗ್ನೀಷಿಯಂ ಕೂಡ ಹೊಂದಿದೆ. ಸೊ ಈ ಒಂದು ಕ್ಯಾಲ್ಶಿಯಂ ಪ್ರೋಟೀನಿಂದ ಮಗುವಿನ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತೆ ಅಂತ ಕೂಡ ನಾನು ಹೇಳ್ತೇನೆ. ಸೊ ನೀವು ಇದನ್ನೇ ಕೊಡಿ ಅಂತ ನಾನು ಇವಾಗಲೂ ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ಹೇಳೋದು ಇಲ್ಲ. ಬಿಕಾಸ್ ನೀವು ಈ ಒಂದು ಆಹಾರ ಡೈಲಿ ರುಟೀನಲ್ಲಿ 6ರಿಂದ 3 ವರ್ಷದವರೆಗೆ ಈ ಮಕ್ಕಳಿಗೆ ಈ ಒಂದು ಪುಷ್ಟಿಯನ್ನು ಕೊಡ್ತಾರೆ, ಪುಷ್ಟಿ ಪೌಡ್ರನ್ನ ಕೊಡ್ತಾರೆ. ಸೊ ಅದನ್ನು ಬಿಸಾಡಬೇಡಿ, ಅದನ್ನು ಕೂಡ ಯೂಸ್ ಮಾಡಿ ಅಂತಲೇ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಅದನ್ನು ಡೈಲಿ ಅದನ್ನು ಯೂಸ್ ಮಾಡಿ ಅಂತಲೂ ಹೇಳೋದಿಲ್ಲ. ನಿಮಗೆ ಅದು ಮಗುವಿಗೆ ಒಂದೊಂದು ಮಕ್ಕಳಿಗೆ ಅದು ಮಲಬದ್ಧತೆ ಆಗಿರಲಿ, ಇನ್ನೂ ತುಂಬ ಪ್ರಾಬ್ಲಮ್ಸ್ನ ಕೂಡ ಉಂಟು ಮಾಡುತ್ತೆ. ಸೊ ಅವರ ಒಂದು ದೇಹದ ವ್ಯವಸ್ಥೆ ಹೇಗಿದೆ ಹಾಗೆ ನೋಡಿಕೊಂಡು ಅದನ್ನು ಕೊಡಿ ಅಂತ ಕೂಡ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ ನಿಮಗೆ. ಸೊ ನೀವು ಆ ಒಂದು ಹಾಲಿನ ಜೊತೆಗೆ ಇವೆಲ್ಲವನ್ನು ನೀವು ಇನ್ಕ್ಲೂಡ್ ಮಾಡಿ ತಿನ್ನಿಸಿ ಮಗುವಿಗೆ ಅಂತ ಕೂಡ ಹೇಳ್ತೇನೆ. ಅದ್ರ ಜೊತೆಗೆ ಯಥೇಚ್ಛವಾಗಿ ನೀರನ್ನು ಕೂಡ ಕುಡಿಸಿ, ಇನ್ನು ಹಾಲನ್ನಾಗಲಿ ನೀರನ್ನಾಗಲಿ ಕುಡಿಸಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಯಥೇಚ್ಛವಾಗಿ ಒಂದು ಹಣ್ಣುಗಳೇನಿದೆ, ಹಂಪಲುಗಳಿಂದ ಗ್ರೀನ್ ಲೀವ್ಸ್ ಏನಿದೆ ಅದನ್ನು ಕೂಡ ಒಂದು ಸ್ಮ್ಯಾಶ್ ಮಾಡಿ ಅಥವಾ ಬೇಯಿಸಿ ಮಿಕ್ಸಿಯಲ್ಲಿ ಹಾಕಿ ಕೂಡ ನಿಮಗೆ ಕೊಡ್ಬೋದು. ಸೊ ಇದನ್ನು ಕೊಡೋದ್ರಿಂದ ಮಗುವಿನ ಇನ್ನೂ ಒಂದು ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಎಲ್ಲ ಫುಡ್ ಹ್ಯಾಬಿಟ್ಸ್ನ ಹೆಲ್ತಿಯಾಗಿ ಇಟ್ಕೊಳ್ಳಿ. ಸೊ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸ್ನಲ್ಲಿ ಈಗ ನೀವು 18 ವರ್ಷದವರಾಗಿರಲಿ, 20 ವರ್ಷದವರಾಗಿರಲಿ, 14 ವರ್ಷದವರಾಗಿರಲಿ, ನಿಮ್ಮ ಒಂದು ಡಯಟ್ ಪ್ಲ್ಯಾನ್ ಇದೆ, ಇದರಲ್ಲಿ 30% ಆದರೂ ನೀವು ಒಂದು ಒಳ್ಳೆಯ ಡಯಟ್ ಪ್ಲ್ಯಾನ್ ಇಟ್ಕೊಂಡ್ರೆ ಸಾಕು ಅಂತಲೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಫ್ಯೂಚರ್ ಲೈಫಲ್ಲಿ ಇದು ತುಂಬಾ ಉಪಯೋಗಕಾರಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ 30% ಚೇಂಜ್ ಮಾಡ್ಕೊಳ್ಳಿ, 30% ಬದಲಾವಣೆಗಳನ್ನ ತನ್ನಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ನಿಮ್ಮ 30% ನೀವೇನು 100%ಅಲ್ಲಿ ತಿಂತಾ ಇದ್ದಾರೆ, ಅದರಲ್ಲಿ 30% ನೀವು ಈಗ ಡಯಟ್ ಪ್ಲ್ಯಾನಲ್ಲಿ ಗ್ರೀನ್ ಲೀವ್ಸ್ ಅಥವಾ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಂತ ಇಟ್ಕೊಳ್ಳಿ. ನಿಮ್ಗೆ ಇಷ್ಟವಿಲ್ಲದಿದ್ದರೂ ಪರವಾಗಿಲ್ಲ, ನೀವು ಅದನ್ನು ತಿನ್ನಿ ಅಂತ ನಾನು ಹೇಳ್ತೇನೆ. ಸೊ ಇದು ನಿಮ್ಮ ಒಂದು ಫ್ಯೂಚರ್ ಲೈಫಲ್ಲಿ ನಿಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಆಗಿರಲಿ, ಬ್ಯಾಲೆನ್ಸ್ಡ್ ಹೆಲ್ತ್ ಆಗಿರಲಿ, ಇದಕ್ಕೆ ತುಂಬಾ ಉಪಯೋಗಕಾರಿ ಅಂತ ಕೂಡ ನಾನು ಹೇಳ್ತೇನೆ ವೀಕ್ಷಕರೇ. ಹಾಗಿದ್ರೆ ಈ ಪುಷ್ಟಿ ಪೌಡರ್ನ ಕೊಡಿ ಮಕ್ಕಳಿಗೆ, ಒಂದು ಖಂಡಿತವಾಗಿಯೂ ಒಂದು ಆದರೆ ನಾನು ಹೇಳ್ತೇನೆ, ಈ ಒಂದು ಪುಷ್ಟಿ ಪೌಡ್ರನ್ನ 6 ತಿಂಗಳ ತನಕ, ಮಗು ಹುಟ್ಟಿದ ಮೇಲೆ 6 ತಿಂಗಳ ತನಕ ಆ ಮಗುವಿಗೆ ತುಂಬಾ ಒಳ್ಳೆಯ ಒಂದು ಆಹಾರವೆಂದರೆ ತಾಯಿಯದೇ ಹಾಲು. ಸೊ 6 ತಿಂಗಳವರೆಗೆ ನೀವು ಯಾವುದೇ ರೀತಿಯಾದಂಥ ಆಹಾರವನ್ನು ಕೊಡಬೇಡಿ ಅಂತಲೇ ನಾನು ಹೇಳ್ತೇನೆ. ಸೊ 6 ತಿಂಗಳವರೆಗೆ ತಾಯಿಯದೇ ಹಾಲನ್ನೇ ಕೊಡಿ. ತದನಂತರ ನೀವೇನು ಮಾಡ್ತೀರಾ, ಈ ಪುಷ್ಟಿ ಆಗಿರಲಿ, ಗ್ರೀನ್ ಲೀವ್ಸ್ ಆಗಿರಲಿ, ವೆಜಿಟೇಬಲ್ಸ್ ಆಗಿರಲಿ, ಇದನ್ನು 3 ವರ್ಷದವರೆಗೆ ಕಂಟಿನ್ಯೂಸ್ಲಿ ಕೊಡ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ನೀವು ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೇನೆ ವೀಕ್ಷಕರೇ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದ್ರ ಬಗ್ಗೆ ಏನಾದರೂ ಇನ್ನೂ ಯಥೇಚ್ಛವಾಗಿ ಏನಾದರೂ ಕಮೆಂಟ್ ನಿಮಗೆ ಬೇಕು ಅಂತ ಹೇಳಿದ್ರೆ, ಅಥವಾ ಯಥೇಚ್ಛವಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ವೀಕ್ಷಕರೇ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.